ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಧನುರ್ಮಾಸದ ಶನಿವಾರದಿಂದ ಈ ರಾಶಿಯವರಿಗೆ ಭಾರಿ ಅದೃಷ್ಟ. ಇಂದಿನಿಂದ ಇನ್ನು ಮುಂದಿನ 2085 ವರ್ಷಗಳು ಈ ರಾಶಿಯವರಿಗೆ ಸಂಪೂರ್ಣವಾಗಿ ಮಹಾವಿಷ್ಣುವಿನ ಅನುಗ್ರಹ ಆಶೀರ್ವಾದ ದೊರೆಯುತ್ತದೆ. ಇದರಿಂದಾಗಿ ಕಷ್ಟಗಳು ದೂರವಾಗಿ ಸಂಪೂರ್ಣವಾಗಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಎಲ್ಲ ರೀತಿಯ ಕಷ್ಟಗಳಿಂದ ಮುಕ್ತಿ. ಸಾಮಾನ್ಯವಾಗಿ ಈ ರಾಶಿಯವರಿಗೆ ಅದೃಷ್ಟದ ಸುರಿಮಳೆ ಸುರಿಯುತ್ತದೆ. ಇದರಿಂದಾಗಿ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಸಿಗ್ತಾ ಹೋಗುತ್ತೆ. ಮಹಾವಿಷ್ಣು ದೇವ ಎಲ್ಲಿರ್ತಾನೋ ಅಲ್ಲಿ ತಾಯಿ ಮಹಾಲಕ್ಷ್ಮೀ ದೇವಿ ಕೂಡ ನೆಲೆಸುತ್ತಾಳೆ. ಇದರಿಂದಾಗಿ ಈ ರಾಶಿಯವರಿಗೆ ಅದೃಷ್ಟ, ಸಂಪತ್ತು, ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಕಂಡ ಕನಸುಗಳನ್ನು ಸಂಪೂರ್ಣವಾಗಿ ನನಸು ಮಾಡಿಕೊಳ್ಬಹುದು. ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡ್ಬೋದು. ಉತ್ತಮವಾದ ನೆಮ್ಮದಿಯ ಮನೆಯ ಸೌಭಾಗ್ಯ ಕೂಡ ಸಿಗ್ತಾ ಹೋಗುತ್ತೆ. ಯಾರಿಗೆಲ್ಲ ಮನೆ ಕಟ್ಟಬೇಕು, ಮನೆಯನ್ನು ಖರೀದಿ ಮಾಡಬೇಕು, ಆಸ್ತಿ ಖರೀದಿ ಮಾಡಬೇಕು ಅಂತ ಆಸೆ ಇದೆಯೋ ಅವ್ರಿಗೆಲ್ಲರಿಗೂ ಕೂಡ ಶುಭ ಸುದ್ದಿ ಕಾದಿದೆ. ಈ ರಾಶಿಯವರಿಗೆ ಈ ಒಂದು ಧನುರ್ಮಾಸದ ಶನಿವಾರ ಬಹಳ ವಿಶೇಷವಾಗಿದ್ದು, ಶುಕ್ರನು ಕೂಡ ಈ ರಾಶಿಯವರಿಗೆ ಉತ್ತಮವಾದ ಆಸ್ತಿಯನ್ನು ಖರೀದಿ ಮಾಡುವ ಯೋಗವನ್ನು ತಂದು ಕೊಡ್ತಾ ಇದ್ದಾರೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು, ಯಾವೆಲ್ಲ ರೀತಿ ಜೀವನದಲ್ಲಿ ಸಂತೋಷ, ಪ್ರೀತಿ, ನೆಮ್ಮದಿ ಹೆಚ್ಚಾಗ್ತಾ ಹೋಗುತ್ತೆ ಎಂಬ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ. ನೀವು ಕೂಡ ಮಹಾಲಕ್ಷ್ಮೀ ದೇವಿ ಹಾಗೂ ಮಹಾವಿಷ್ಣುವಿನ ಭಕ್ತರಾಗಿದ್ದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲ ರೀತಿಯ ಒಂದು ಕಷ್ಟಗಳು ದೂರವಾಗುತ್ತೆ. ಅದೃಷ್ಟ ಎನ್ನೋದು ಸಂಪೂರ್ಣವಾಗಿ ಕೈ ಹಿಡಿಯುತ್ತೆ. ಈ ರಾಶಿ ಚಕ್ರದವರ ಕಷ್ಟಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಅತ್ಯುತ್ತಮವಾದ ಲಾಭ ಸಿಗ್ತಾ ಹೋಗುತ್ತೆ. ಜ್ಯೋತಿಷ್ಯದಲ್ಲಿ ಶುಕ್ರ ಗ್ರಹದಲ್ಲಿ ಪ್ರಮುಖವಾದ ಬದಲಾವಣೆಯು ಈ ರಾಶಿಯವರಿಗೆ ಸ್ಪಷ್ಟವಾದ ಪ್ರಭಾವವನ್ನು ಬೀರುತ್ತದೆ. ಇದರಿಂದಾಗಿ ಇವರಿಗೆ ಉತ್ತಮವಾದ ಐಷಾರಾಮಿ ಬದುಕು ಅಷ್ಟೇ ಅಲ್ಲದೆ ಶುಕ್ರನ ಅದೃಷ್ಟ ಗ್ರಹ ಎಂದು ಕರೆಯಲಾಗುತ್ತದೆ. ಇದರಿಂದಾಗಿ ಈ ರಾಶಿಯವರಿಗೆ ಪ್ರೀತಿ ಕೂಡ ಹೆಚ್ಚಾಗುತ್ತೆ. ವೈವಾಹಿಕ ಜೀವನದಲ್ಲಿ ಇರತಕ್ಕಂತಹ ತೊಂದರೆಗಳು ದೂರವಾಗುತ್ತೆ. ಸಂಪೂರ್ಣವಾಗಿ ಆರ್ಥಿಕ ಸ್ಥಿರತೆ, ಕುಟುಂಬದ ಸಂತೋಷ ಮತ್ತು ದಾಂಪತ್ಯದಲ್ಲಿ ಉತ್ತಮವಾದ ಬದಲಾವಣೆಯನ್ನು ಕರುಣಿಸುವಂತಹ ಶುಕ್ರನ ದೆಸೆಯಿಂದಾಗಿ ಹಲವಾರು ಆನಂದದ ಕ್ಷಣಗಳನ್ನು ಹುಡುಕಿಕೊಂಡು ಬರುತ್ತವೆ. ಅದೃಷ್ಟ ಇವರ ಮನೆ ಬಾಗಿಲನ್ನು ತಟ್ಟಲಿದೆ. ಆತ್ಮವಿಶ್ವಾಸ ಹೆಚ್ಚಾಗಿ ನೀವು ಮಾಡುವಂತಹ ಕೆಲಸದಲ್ಲಿ ಆಸಕ್ತಿ ಹೆಚ್ಚಳವಾಗುತ್ತೆ. ಇದರಿಂದ ಗುರಿ ಸಾಧನೆಗೆ ಗಟ್ಟಿ ಪ್ರಯತ್ನ ಮಾಡ್ತೀರಾ. ಉದ್ಯೋಗದಲ್ಲಿ ಮನ್ನಣೆ, ವ್ಯಾಪಾರದಲ್ಲಿ ಲಾಭವಾಗುತ್ತೆ. ಕುಟುಂಬದಲ್ಲಿ ಸಂತೋಷವಿರಲಿದೆ. ಆರ್ಥಿಕವಾಗಿ ಉತ್ತಮವಾದ ಮಹತ್ವದ ಹೆಜ್ಜೆಯನ್ನು ಇರಿಸ್ತೀರಾ. ಒಟ್ಟಾರೆಯಾಗಿ ರಾಶಿಯವರಿಗೆ ಈ ಒಂದು ಸಮಯ ಸಕಾರಾತ್ಮಕವಾದ ಫಲಿತಾಂಶವನ್ನು ತಂದುಕೊಡುತ್ತೆ. ನಿಮ್ಮ ಸುತ್ತಮುತ್ತಲ ಜನರ ನಡುವೆ ಇರ್ತಕ್ಕಂತಹ ಮನಸ್ತಾಪಗಳು ದೂರವಾಗುತ್ತೆ. ಮನೆಯಲ್ಲಿ ಸಂಬಂಧಗಳು ಗಟ್ಟಿಗೊಳ್ತಾ ಹೋಗುತ್ತೆ. ಆರ್ಥಿಕ ಸಂಕಷ್ಟಗಳು ದೂರವಾಗಿ ನೆಮ್ಮದಿ ನೆಲೆಸಲಿದೆ. ಈ ರಾಶಿ ಚಕ್ರದವರಿಗೆ ಹೂಡಿಕೆಗಳಿಂದ ಲಾಭ ಬರಬಹುದು. ನಿಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಈ ಸಂದರ್ಭದಲ್ಲಿ ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಧಾರ್ಮಿಕವಾಗಿ ನಂಬಿಕೆಯನ್ನು ಈ ರಾಶಿಯವರು ದೇವರ ಮೇಲೆ ಇಟ್ಟಿರೋದ್ರಿಂದ ದೇವರು ಕೂಡ ಇವರ ಪ್ರತಿ ಹೆಜ್ಜೆಯೂ ಕೂಡ ಅದೃಷ್ಟವನ್ನು ತಂದು ಕೊಡ್ತಾನೆ. ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಪಡೆದುಕೊಳ್ಳಬಹುದು. ಎಲ್ಲ ರೀತಿಯ ಜ್ಞಾನವೂ ಹೆಚ್ಚಾಗ್ತಾ ಹೋಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಸಿಗ್ತಾ ಹೋಗುತ್ತೆ. ಇನ್ನು ಹಲವಾರು ವರ್ಷಗಳಿಂದ ಈ ರಾಶಿಯವರು ಮಾಡುವಂತಹ ಕೆಲಸದಲ್ಲಿ ಯಾವುದೇ ಇಂಕ್ರಿಮೆಂಟ್ ಆಗಿಲ್ಲ ಅಂದರೆ ಈ ಸಂದರ್ಭದಲ್ಲಿ ಸೂಕ್ತವಾಗಿದೆ. ನೀವು ಮಾಡುವಂತಹ ಕೆಲಸದ ಮೇಲೆ ಶುಭ ಪರಿಣಾಮಗಳು ಬೀರ್ತಾ ಹೋಗುತ್ತೆ. ಖರ್ಚುಗಳು ಕಡಿಮೆ ಆಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಹೆಚ್ಚಾಗುತ್ತೆ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮ್ಮ ಸ್ನೇಹಿತರು, ಕುಟುಂಬ ಸದಸ್ಯರು ಬೆಂಬಲವನ್ನು ಕೊಡ್ತಾರೆ. ಈ ಸಮಯದಲ್ಲಿ ಮದುವೆ ಆಗಿಲ್ಲದಿರುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಕಂಕಣ ಭಾಗ್ಯ ಕೂಡ ಕೂಡಿ ಬರುತ್ತೆ. ನಿಮ್ಮ ಆರ್ಥಿಕ ನಿರ್ಧಾರಗಳು ಲಾಭವನ್ನು ತಂದುಕೊಡುವಂತಹ ಸಂದರ್ಭ ಇದಾಗಿದೆ. ಕೆಲಸದಲ್ಲಿನ ಒತ್ತಡ ಕಡಿಮೆಯಾಗಿ ಆರ್ಥಿಕ ನಿರ್ಧಾರದಲ್ಲಿ ಉತ್ತಮವಾದ ಸ್ಥಿರತೆ ಅನ್ನೋದು ಬರ್ತಾ ಹೋಗುತ್ತೆ. ಈ ರಾಶಿಯವರಿಗೆ ಶತ್ರುಗಳ ಕಾಟ ದೂರವಾಗುತ್ತೆ. ಕೆಲಸದಲ್ಲಿ ಅನಿರೀಕ್ಷಿತವಾದ ಬದಲಾವಣೆಗಳು, ಹಠಾತ್ ಆಗಿ ಧನಲಾಭ, ಹಳೆಯ ಸಾಲಗಳು ದೂರವಾಗುತ್ತೆ. ಇಷ್ಟರ ಲಾಭವನ್ನು ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಕುಂಭ ರಾಶಿ, ವೃಶ್ಚಿಕ ರಾಶಿ, ಮಿಥುನ ರಾಶಿ, ಮೀನ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.